ಯಾವ ತರ ಇರುತ್ತೆ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಪುರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನೋಡಿ, ಎಲ್ಲಾ ನಮ್ಮ KRS ಸೈನಿಕರು ಈ ಅಭಿಯಾನವನ್ನು ಇಂದು ಬನ್ನೇರುಘಟ್ಟ ರಸ್ತೆಯಿಂದ ಪ್ರಾರಂಭ ಮಾಡಿದ್ದೀವಿ. ಈಗ ನಂದಿನಿ ಪಾರ್ಲರ್, ನಂದಿನಿ ಒಕ್ಕೂಟ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ಇದು ನಮ್ಮ ಸರ್ಕಾರಿ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದ್ರೆ, ಒಂದು ಸರ್ಕಾರಿ ಜಾಗಗಳ ಸರ್ಕಾರಿ ಕಚೇರಿಗಳ ಎದುರು ಇಷ್ಟು ಮಾತ್ರ ಇದ್ರೆ ಇನ್ನು ಹೊರಗಡೆ ಹೇಗಿರುತ್ತೆ ಅಂತ ಮೇಲ್ನೋಟಕ್ಕೆ ಸಾರ್ವಜನಿಕರು ತಿಳ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡದೇ ಇದ್ರೆ ಇನ್ನು ಮುಂದಕ್ಕೆ ಇದೇ ತರ ನಮ್ಮ ರೈತರ ಬದುಕು ಹೇಗೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಈ ರಸ್ತೆಗಳು ಅದೇ ತರದಲ್ಲಿ ಹದಗೆಡೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ದಯವಿಟ್ಟು ಸಾರ್ವಜನಿಕರು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ತಮ್ಮ ಗ್ರಾಮಗಳಲ್ಲಿ ಎಲ್ಲೇ ಹಳ್ಳಿಗಳು ಬಿದ್ದಿದ್ರು ಸಹ ಇದೇ ತರ ನಮ್ಮ KRS ತಂಡ ಯಾವ ತರ ಪ್ರಶ್ನೆ ಮಾಡ್ತಾ ಇದೆಯೋ ಇದೇ ತರ ಎಲ್ಲರೂ ಪ್ರಶ್ನೆ ಮಾಡ್ಬೇಕಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈಗ ನೋಡಿ, ನಮ್ಮ ಅಧಿಕಾರಿಗಳ, ಪುರಸಭಾ ಅಧಿಕಾರಿಗಳ, ಲೋಕೋಪಯೋಗಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ನೋಡಿ, ಜನಗಳು ಇಲ್ಲಿ ಗಂಡಗುಂಡಿಯಲ್ಲಿ ಬಿದ್ದು ಸಾಯ್ತಾ ಇದಾರೆ. ಈಗ ಆಲ್ರೆಡಿ 2 ಪ್ರಾಣಿಗಳು ಮರಣ ಆಗಿದೆ ಇದೇ ರಸ್ತೆನಲ್ಲೇ. ಅದಕ್ಕೋಸ್ಕರ ತಾವು ದಯವಿಟ್ಟು ಈ ಗುಂಡಿಗಳನ್ನ ಮುಚ್ಚಿ ನಮ್ಗೆ ಸಾರ್ವಜನಿಕರಿಗೆ ಒಂದು ನೆಮ್ಮದಿ ಕೊಡುವಂತ ಒಂದು ಕಾರ್ಯ ಎಷ್ಟು ಬೇಗ ಕೈಗೊಳ್ತೀರೋ ಅಷ್ಟು ಬೇಗ ಕೈಗೊಳ್ಳಿ. ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ರೆ ಇನ್ನಷ್ಟು ಪ್ರಾಣಿಗಳು ಬಲಿಯಾಗೋದ್ರಲ್ಲಿ ಸಂಶಯ ಇಲ್ಲ. ಆದ್ರಿಂದ ಈ ಕೂಡಲೇ ನೀವು ಯಾವುದೇ ಕಾರಣಕ್ಕೂ ತಡ ಮಾಡದೆ ಈ ಗುಂಡಿ ಮುಚ್ಚುವ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳಿ. ಇಷ್ಟು ಹೇಳ್ತಾ ನಮ್ಮ KRS ತಂಡದ ಎಲ್ಲ ಒಂದು ಸೈನಿಕರು, ಸಾರ್ವಜನಿಕರ ಪರವಾಗಿ ಜೈ KRS, ಒತ್ತಾಯ ಜೈ KRS, ಜೈ KRS.